ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ಸೀಮೆ ಬದನೆಕಾಯಿ ತುರಿದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೀಮೆ ಬದನೆಕಾಯಿ ಅಂತ ಇರುತ್ತಿದ್ದು. ಇದು ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ನೀರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ರಾಗಿ ರೊಟ್ಟಿ ಮಾಡ್ತೀನಿ ನಾನು. ರಾಗಿ ಹಿಟ್ಟು ತಗೊಂಡಿದ್ದೀನಿ, ಜರಡಿ ಹಿಡಿದ್ಬಿಟ್ಟು. ಈಗ ನೀರುಳ್ಳಿನ ಉದ್ದಕ್ಕೆ ಹಚ್ಕೋಬೇಕು. ಈ ಥರ ಹಚ್ಚಿದರೆ ಉದ್ದಕ್ಕಿದ್ರೆ ರೊಟ್ಟಿ ತೆಳ್ಳಗೆ ಬರ್ತಾವೆ. ಅದಕ್ಕೋಸ್ಕರ ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಒಂದು ಪ್ಲೇಟಲ್ಲಿ, ಇನ್ನೊಂದು ಪ್ಲೇಟಲ್ಲಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತು ಸೀಮೆ ಬದನೆಕಾಯಿ ತುರಿದಿದ್ದೀನಿ ನೋಡಿರಿ. ಸೀಮೆ ಬದನೆಕಾಯಿ 2 ಸೀಮೆ ಬದನೆಕಾಯಿ, 2 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ ಹಿಟ್ಟಿಗೆ ಹಾಕಿಬಿಟ್ಟು. ರಾಗಿ ರೊಟ್ಟಿನೇ ಮಾಡ್ತಾಯಿದ್ದೀನಿ ನಾನು, ಖಾರದ ರೊಟ್ಟಿ ರಾಗಿದು, ಇಲ್ಲ ತಾಳಿಪಟ್ಟು ಅಂತಾರೆ ಅದನ್ನು, ನಾವು ಖಾರದ ರೊಟ್ಟಿ ಅಂತೀವಿ. 2 ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಹಿಟ್ಟಿಗೆ. ಈಗ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ನೀರುಳ್ಳಿ ಎಲ್ಲ ಈಗ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಇದು. ಈ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ರೊಟ್ಟಿ ಮಾಡಿಕೊಟ್ರೆ ತಿಂತಾರೆ. ಈಗ ಕ್ಯಾರೆಟು ಮತ್ತು ಸೀಮೆ ಬದನೆಕಾಯಿನೂ ಎಲ್ಲ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ನಾನು ಸ್ವಲ್ಪ ರಾತ್ರಿ ಅನ್ನ ಉಳಿದಿತ್ತು, ಅದಕ್ಕೋಸ್ಕರ ಅದನ್ನ ಯಾಕೆ ಹಂಗೆ ಇಡೋದು ಅಂತಂದು ಅದಕ್ಕೆ ಈಗ ರೊಟ್ಟಿಗೆ ಅನ್ನ ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ ರೊಟ್ಟಿ ರಾತ್ರಿ ಉಳಿದಿರೋದು ಅನ್ನ ಹಾಕಿದರೆ. ಇಲ್ಲ ನೀವು ಬಿಸಿ ಅನ್ನ ಆದರೂ ಹಾಕ್ಬೋದು. ಈಗ ಜಿಗಿನೂ ಚೆನ್ನಾಗಿರುತ್ತೆ. ರಾಗಿ ಜಿಗಿ ಬರಬೇಕಲ್ವ ರಾಗಿ ರೊಟ್ಟಿ, ಅದಕ್ಕೋಸ್ಕರ ಈಗ ಸ್ವಲ್ಪ ಅನ್ನ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಪುಡಿ ಮಾಡಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡೋಣ. ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಹಾಕಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಾಕಬೇಕಾಗುತ್ತೆ, ಅದಕ್ಕೋಸ್ಕರ ಫಸ್ಟ್. ಆಮೇಲೆ ನೀರುಳ್ಳಿ ಎಲ್ಲ ನೀರು ಹೊಡೆಯುತ್ತದೆ ಅದಕ್ಕೆ. ಈಗ ನಾನು ಸ್ವಲ್ಪ ಬಿಸಿನೀರು ಕಲಿಸ್ಕೊಂಡಿದ್ದೀನಿ ಇದಕ್ಕೆ, ರೊಟ್ಟಿ ಚೆನ್ನಾಗಿ ಜಿಗಿಯಾಗಿ ಚೆನ್ನಾಗಿ ತೆಳ್ಳಗೆ ಬರ್ತವೆ ಅಂತಂದು. ಈಗ ಸ್ವಲ್ಪ ಬಿಸಿನೀರು ಹಾಕಿ ಮುದ್ದೆ ಥರ ಮಿಕ್ಸ್ ಮಾಡಿ ಕಲಸಿಟ್ಕೊಳ್ಳೋಣ. ಈ ಥರ ಚೆನ್ನಾಗಿ ಹಾಕ್ಕೊಳ್ಳೋಣ. ತುಂಬ ರುಚಿ ಇರ್ತವೆ ಈ ರೊಟ್ಟಿ. ಇದಕ್ಕೆ ಕೆಂಪು ಚಟ್ನಿ ಇಲ್ಲ ಖಾರ ಚಟ್ನಿ ಚೆನ್ನಾಗಿರುತ್ತೆ ನೋಡಿರಿ. ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ರೊಟ್ಟಿ ಮಾಡೋಣ. ಒಂದು ತೆಳ್ಳಂದು ಪ್ಲಾಸ್ಟಿಕ್ ಕವರ್ ತಗೋಬೇಕು. ತೆಳ್ಳಂದಾದ್ರೆ ಮಾತ್ರ ರೊಟ್ಟಿ ತೆಳ್ಳಗೆ ಬರುತ್ತೆ ಮತ್ತು ಕವರು ಬಿಟ್ಟು ಬರುತ್ತೆ. ಇಲ್ಲ ದಪ್ಪ ಕವರ್ ಆದರೆ ರೊಟ್ಟಿ ತೆಗಿಯೋದಕ್ಕೆ ಬರಲ್ಲ. ತೆಳ್ಳಂದು ತಗೋಬೇಕು. ಇದನ್ನು ಸ್ವಲ್ಪ ರೌಂಡಿಗೆ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೀನಿ ಕಾಯೋದಕ್ಕೆ. ಈ ಥರ ರೌಂಡಿಗೆ ಕಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳೋ ಇದಕ್ಕೆ. ಈಗ ಎಣ್ಣೆ ಹಾಕಿ ರೊಟ್ಟಿ ಮಾಡೋಣ. ಕವರ್ ಫಸ್ಟು ನಾನು ತೊಳೆದ್ಬಿಟ್ಟು ಒರೆಸಿಟ್ಕೊಂಡಿದ್ದೆ. ಸ್ವಲ್ಪ ಹಿಟ್ಟು ತಗೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ರಿ. ನೀರುಳ್ಳಿ ಉದ್ದುದ್ದು ಹಚ್ಚೋದ್ರಿಂದ ಅವು ಹಂಗೆ ತೆಳ್ಳಗೆ ಬರ್ತಾವೆ, ರೊಟ್ಟಿ ಮಲಗ್ತಾವಲ್ಲ. ಈಗ ನಾವು ಅಡ್ಡಡ್ಡ
ಕಟ್ ಮಾಡಿದರೆ ಹಂಗೆ ರೊಟ್ಟಿ ಭಾಳ ದಪ್ಪ ಬಂದುಬಿಡ್ತವೆ. ಅದಕ್ಕೋಸ್ಕರ ನೀರುಳ್ಳಿ ಉದ್ದಕ್ಕಿದ್ದರೆ ಎಷ್ಟು ತೆಳು ಬೇಕಾದ್ರೂ ರೊಟ್ಟಿ ಮಾಡ್ಕೊಬೋದು. ಈ ಥರ ತೆಳ್ಳು ಮಾಡ್ಕೋಬೇಕು. ಈಗ ಮಧ್ಯ ಒಂದು ಈ ಥರ ಹಿಂಗೆ ಹೋಲ್ ಮಾಡಬೇಕು. ಎಣ್ಣೆ ಚೆನ್ನಾಗಿ ರೊಟ್ಟಿ ತಗೊಳ್ತೆ, ಅದಕ್ಕೋಸ್ಕರ ಈಗ ಇನ್ನೊಂದೂ ಮಾಡ್ತಾಯಿದ್ದೀನಿ ರೊಟ್ಟಿನ. ಬಿಸಿನೀರು ಹಾಕೋದ್ರಿಂದ ಹಿಟ್ಟು ಜಿಗಿ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬೋದು. ಈಗ ಹಂಚು ಕಾದಿದೆ. ಈಗ ಎಣ್ಣೆ ಹಾಕಿದ್ದೀನಿ. ಈಗ ರೊಟ್ಟಿ ಹಾಕ್ತೀನಿ. ಈ ಥರ ಕೈಯಲ್ಲಿ ತೆಗೆದುಬಿಟ್ಟು ಹಾಕ್ಬೇಕು ರೊಟ್ಟಿನ. ಕವರ್ ತೆಳ್ಳಗಿದ್ರೆ ಮಾತ್ರ ಆ ಥರ ಬಿಡುತ್ತೆ ರೊಟ್ಟಿ ಕವರು. ಇಲ್ಲಾಂದ್ರೆ ದಪ್ಪ ಇದ್ದರೆ ಕವರ್ಗೆ ಅಂಟಿಬಿಡ್ತಾವೆ ರೊಟ್ಟಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಬೇಕು. ಇದನ್ನು ಬೇಗ ಬೇಗ ಬೇಯೋದಿಲ್ಲ, ಚಪಾತಿ ಥರ ಬೇಯಲ್ಲ ಇದು ರೊಟ್ಟಿ. ನಿಧಾನಕ್ಕೆ ಬೇಯಿಸ್ಬೇಕು. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಥರ ಒಂದು ಪ್ಲೇಟ್ ಆಗಲಿ ಏನಾದರೂ ಮುಚ್ಚಬೇಕು. ಮುಚ್ಚಿದರೆ ಮೇಲೆ ಡ್ರೈ ಆಗೋಲ್ಲ, ಬೇಗನೂ ಬೇಯುತ್ತೆ ರೊಟ್ಟಿ, ಸಾಫ್ಟಾಗಿರ್ತವೆ. ಈ ಥರ ಮುಚ್ಚಿ ಬೇಯಿಸಿದರೆ ಪ್ರಿಯಾಂಕ ಬಾ ಪ್ರಿಯಾಂಕ. ಈಗ ಬೆಂದಿದೆ. ಈಗ ತಿರುವಾಕ್ತೀನಿ. ಚೆನ್ನಾಗಿ ಬೆಂದಿದೆ. ಈಗ ಮತ್ತೆ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ನೀರು ತುಂಬಿಸ್ಬೇಕು. ಇಡ್ತಿದ್ದೆ ನಾನು. ನೀ ಯಾಕ ಮಾತಾಡಿಸೋದಕ್ಕೆ ನಾನು ಮತ್ತೆ ಹೋಗೋದು ಖಾಲಿ ಆಗಿದೆ ಇರೋದು. ನೀರು ಹಾಕ್ಬೇಕು, ನೀರು ತುಂಬಿರ್ತಾರೆ. ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕೆಂಪು ಚಟ್ನಿ ರೊಟ್ಟಿ ಇಲ್ಲ ಕಾಯಿ ಚಟ್ನಿಗೂ ಚೆನ್ನಾಗಿರುತ್ತೆ. ಈ ರಾಗಿ ರೊಟ್ಟಿ ಜಗದಂಗೆಲ್ಲ ಟೇಸ್ಟು ಚೆನ್ನಾಗಿ. ಈಗ ಬೆಂದಿದೆ. ಈಗ ಇನ್ನೊಂದು ರೊಟ್ಟಿ ಈ ಥರ ಸ್ಕ್ವಯರ್ ಥರ ಮಾಡಿದ್ದೀನಿ. ನೀವು ತುಪ್ಪ ಬೇಕಾದ್ರೂ ಹಾಕಿ ಬೇಯಿಸ್ಕೋಬೋದು.
ತಿರುಗಿ ಹಾಕೋಣ. ಒಂದು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ತುಂಬ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ, ತುಪ್ಪ, ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.